1961ರಲ್ಲಿ ಈ ದಿನ ಪೋರ್ಚುಗೀಸ್ ಆಳ್ವಿಕೆಯ ವಿರುದ್ಧ ಭಾರತೀಯ ಸೇನೆಯು ಗೋವಾ, ದಮನ್ ಮತ್ತು ದಿಯು ಮೇಲೆ ದಾಳಿ ಮಾಡಿತ್ತು. ಈ ಸೇನಾ ಕಾರ್ಯಾಚರಣೆಗೆ ಆಪರೇಷನ್ ವಿಜಯ್ ಎಂದು ಹೆಸರಿಡಲಾಗಿದೆ. ಇದು ಭಾರತೀಯ ನೌಕಾಪಡೆ, ವಾಯುಪಡೆ ಮತ್ತು ಭೂಸೇನೆಗಳನ್ನು ಒಳಗೊಂಡಿತ್ತು. ಈ ಸೇನಾ ಕಾರ್ಯಾಚರಣೆ ಆರಂಭವಾದ ಕೇವಲ 36 ಗಂಟೆಗಳಲ್ಲಿ ಗೋವಾ ಸಂಪೂರ್ಣ ಸ್ವತಂತ್ರವಾಯಿತು. ಅದರ ನಂತರ 1961ರ ಡಿಸೆಂಬರ್ 19ರಂದು ಆಗಿನ ಪೋರ್ಚುಗೀಸ್ ಗವರ್ನರ್ ಮೆನ್ಯುವಾಸ್ಲೋ ಡಿ ಸಿಲ್ವಾ ಅವರು ಭಾರತದೊಂದಿಗೆ ಶರಣಾಗತಿ ಒಪ್ಪಂದಕ್ಕೆ ಸಹಿ ಹಾಕಿದರು ಮತ್ತು ಭಾರತವು ಗೋವಾ ಮತ್ತು ದಮನ್ ದಿಯುವನ್ನು ಸ್ವತಂತ್ರಗೊಳಿಸಿತು. ನಂತರ 1987ರ ಮೇ 30ರಂದು ಗೋವಾಕ್ಕೆ ಸಂಪೂರ್ಣ ರಾಜ್ಯ ಸ್ಥಾನಮಾನವನ್ನು ನೀಡಲಾಯಿತು. ಆ ಮೂಲಕ ಗೋವಾ ಭಾರತದ ಗಣರಾಜ್ಯದ 25ನೇ ರಾಜ್ಯವೆನಿಸಿತು. ದಮನ್ ಮತ್ತು ದಿಯು ಕೇಂದ್ರಾಡಳಿತ ಪ್ರದೇಶಗಳಾಗಿ ಉಳಿದವು. 2014ರಲ್ಲಿ ಈ ದಿನ GSLV ಮಾರ್ಕ್ 3ಯ ಮೊದಲ ಉಡಾವಣೆ ನಡೆಯಿತು. ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ನಡೆದಿತ್ತು. GSLV ಮಾರ್ಕ್ 3 ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಹೈ ಪೇಲೋಡ್ ಉಡಾವಣಾ ವಾಹನವಾಗಿದೆ. ಇನ್ಸ್ಯಾಟ್ 4 ನಂತಹ ಭಾರೀ ಸಂವಹನ ಉಪಗ್ರಹಗಳನ್ನು ಉಡಾವಣೆ ಮಾಡುವಲ್ಲಿ ಭಾರತವನ್ನು ಸಂಪೂರ್ಣವಾಗಿ ಸ್ವಾವಲಂಬಿಯನ್ನಾಗಿ ಮಾಡುವುದು ಈ ಉಡಾವಣೆಯ ಉದ್ದೇಶವಾಗಿತ್ತು. 1989ರಲ್ಲಿ ಈ ದಿನ ಕ್ರಿಕೆಟ್ ದೇವರು ಎಂದು ಕರೆಯಲ್ಪಡುವ ಸಚಿನ್ ತೆಂಡೂಲ್ಕರ್ ಅವರು ತಮ್ಮ ಮೊದಲ ಏಕದಿನ ಪಂದ್ಯವನ್ನು ಆಡಿದರು. ಈ ಪಂದ್ಯದಲ್ಲಿ ಸಚಿನ್ ತೆಂಡೂಲ್ಕರ್ ಖಾತೆ ತೆರೆಯದೆ ಶೂನ್ಯಕ್ಕೆ ಔಟ್ ಆದರು. ಸಚಿನ್ ತೆಂಡೂಲ್ಕರ್ ತಮ್ಮ ಸುದೀರ್ಘ ಅಂತಾರಾಷ್ಟ್ರೀಯ ವೃತ್ತಿ ಜೀವನದಲ್ಲಿ ಒಟ್ಟು 463 ಏಕದಿನ ಪಂದ್ಯಗಳನ್ನು ಆಡಿದ್ದಾರೆ. ಈ ಪಂದ್ಯಗಳ 452 ಇನ್ನಿಂಗ್ಸ್ಗಳಲ್ಲಿ ಅವರು ಸರಾಸರಿ 44.83 ಮತ್ತು 86.23 ಸ್ಟ್ರೈಕ್ ರೇಟ್ನಲ್ಲಿ ಒಟ್ಟು 18,426 ರನ್ ಗಳಿಸಿದ್ದಾರೆ. 1787ರಲ್ಲಿ ಈ ದಿನದಂದು ನ್ಯೂ ಜೆರ್ಸಿಯು ಯುನೈಟೆಡ್ ಸ್ಟೇಟ್ಸ್ ಸಂವಿಧಾನವನ್ನು ಅನುಮೋದಿಸಿದ 3ನೇ ರಾಜ್ಯ ಎನಿಸಿಕೊಂಡಿತು. ಇದಕ್ಕೂ ಮೊದಲು 1787ರ ಡಿಸೆಂಬರ್ 7ರಂದು ಡೆಲವೇಯರ್ ಸಂವಿಧಾನವನ್ನು ಅನುಮೋದಿಸಿದ ಮೊದಲ ರಾಜ್ಯವೆನಿಸಿತ್ತು. ಯುನೈಟೆಡ್ ಸ್ಟೇಟ್ಸ್ನ ಸಂವಿಧಾನವನ್ನು 1787ರಲ್ಲಿ ಬರೆಯಲಾಯಿತು ಮತ್ತು 1788ರಲ್ಲಿ ಅಂಗೀಕರಿಸಲಾಯಿತು. ಈ ಸಂವಿಧಾನವು 1789ರಿಂದ ಜಾರಿಯಲ್ಲಿದೆ. ಇದು ವಿಶ್ವದ ಅತ್ಯಂತ ದೀರ್ಘಾವಧಿಯ ಲಿಖಿತ ಚಾರ್ಟರ್ ಆಗಿದೆ. ಅಂತಾರಾಷ್ಟ್ರೀಯ ವಲಸೆಗಾರರ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯು ವಿಶ್ವದಲ್ಲಿ ಹೆಚ್ಚುತ್ತಿರುವ ವಲಸಿಗರ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು 2000ನೇ ಇಸವಿಯ ಡಿಸೆಂಬರ್ 4ರಂದು ಡಿಸೆಂಬರ್ 18ಅನ್ನು ಅಂತಾರಾಷ್ಟ್ರೀಯ ವಲಸಿಗರ ದಿನವೆಂದು ಘೋಷಿಸಿತು. ವಲಸಿಗರ ಸಾಮಾಜಿಕ ಆರ್ಥಿಕ ಕೊಡುಗೆಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳನ್ನು ಎತ್ತಿ ತೋರಿಸುವುದು ಈ ದಿನವನ್ನು ಆಚರಿಸುವ ಉದ್ದೇಶವಾಗಿದೆ. ಎಲ್ಲಾ ವಲಸಿಗರು ಮತ್ತು ನಿರಾಶ್ರಿತರ ಹಕ್ಕುಗಳು ಮತ್ತು ಘನತೆಯನ್ನು ಎತ್ತಿ ಹಿಡಿಯುವ ಪ್ರಾಮುಖ್ಯತೆಯನ್ನು ಇದು ಒತ್ತಿ ಹೇಳುತ್ತದೆ.